ಸೊ ಇವಾಗ ಇಲ್ಲಿ ನಮಗೆ ಟೆಂಟಲ್ಲಿ ಈ ಒಂದು ಅಲ್ಲಿ ಒಡೆಯಕ್ಕೆ ಕೊಡ್ತಾರೆ ಇದು ಮಾಡೋದು, ಅದು ಮಿಸ್ ಆಗಿದೆ. ಸೊ ಅದಕ್ಕೋಸ್ಕರ ಕಲ್ಲಿಟ್ಟಿದ್ದೀವಿ ನಾವು ಈಗ. ಸೊ ನಮ್ಮದು ವ್ಯೂ ಪಾಯಿಂಟ್ ಈ ಥರ ಕಾಣುತ್ತೆ ಟೆಂಟ್ದು ಓವರಾಲ್. ಸೊ ಅದು ಬಿಟ್ಟರೆ ನಾವಿರೋ ಪ್ಲೇಸು ಈ ಥರ ಕಾಣುತ್ತೆ. ಕಾರ್ ಮಾತ್ರ ಫುಲ್ಲು ಫೈನ್ ಆಗಿದೆ. ಅಡ್ವೆಂಚರ್ ಬಟ್ ಪ್ಲೇಸ್ ಮಾತ್ರ ಆಸಮ್ ಆಗೈತೆ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ನನ್ನ ಹೊಸ ವೀಡಿಯೋಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಸೊ ನಾವಿವತ್ತು ಎಲ್ಲಿಗೆ ಪ್ಲಾನ್ ಮಾಡಿದ್ದೀವಿ ಅಂದ್ಬಿಟ್ಟು ಆಲ್ರೆಡಿ ನಿಮಗೆ ಥಂಬ್ನೈಲ್ ನೋಡಿ ಗೊತ್ತಾಗಿರುತ್ತೆ. ಸೊ ನಾವಿವಾಗ ಫಸ್ಟು ಟೆಂಪಲ್ಗೆ ಬಂದಿದ್ದೀವಿ. ಸೊ ಟೆಂಪಲಿಂದ ಪ್ರಯಾಣನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀವಿ. ಸೊ ಬನ್ನಿ ಫಸ್ಟ್ ದೇವ್ರಿಗೆ ಕೈ ಮುಗ್ದು ಆಮೇಲೆ ಹೋಗೋಣ. ಸೊ ಇವಾಗ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ನಮ್ಮ ಪ್ರಯಾಣನ ಮುಗಿಸ್ತಾ ಇದ್ದೀವಿ. ಸೊ ಹೋಗ್ತಾ ಇರ್ತೀನಿ. ಸೊ ಇವಾಗ ಇಲ್ಲಿಗೆ ಪ್ರಯಾಣ ಮಾಡ್ಕೊಂಡು ಬನ್ನಿ ನೀವು. ಸೊ ನಾವೀಗ ನೆಲಮಂಗಲ ರೀಚ್ ಆಗಿದ್ದೀವಿ. ನೆಲಮಂಗಲದಿಂದ ಕುಣಿಗಲ್ ರೋಡು ಅಲ್ಲಿ ಲೆಫ್ಟ್ ತಗೊಬೇಕಿದೆ ನೆಕ್ಸ್ಟ್ ಅಲ್ವಾ ಕಿರಣ್? ಹಾಂ, ಕುಣಿಗಲ್ಲಿನ ರೋಡಲ್ಲಿ ನಾವು ಬೈಪಾಸಲ್ಲಿ ಲೆಫ್ಟ್ ರಾಜು ಅವರು ಫುಲ್ಲು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದಾರೆ. ಸಾರಿ, ವರ್ಕ್ ಫ್ರಮ್ ಕಾರ್ ವಿತ್ ಟ್ರಾವೆಲ್ಲು. ಆಫೀಸ್ ರಜೆ ಕೊಟ್ಟಿಲ್ಲ ನೋಡಿ. ಈ ಥರ ಸಿಚುವೇಶನಲ್ಲೂ ನಮ್ಮ ಜೊತೆ ಟ್ರಿಪ್ ಬರ್ತಾರೆ. ಕಡಲೆಕಾಯಿ ತಿನ್ಕೊಂಡು ಟ್ರೈ ಮಾಡಿ. ಏನ್ ಮಾಡ್ತಿದ್ಯಾ? ಇವಾಗ ಟೀ ಕುಡಿಯೋಣ ಅಂತ ಅಂದ್ಬಿಟ್ಟು. ಅಣ್ಣ ಯಾವ ಊರಣ ಇದು? ಅಂದರೆ ಯಾವ್ದು ಬೆಳ್ಳೂರು ಕ್ರಾಸ್ ಹತ್ರನ? ಬೆಳ್ಳೂರು ಕ್ರಾಸ್ ಹತ್ರ ನಿಂತಿದ್ದೀವಿ. ಸ್ವಲ್ಪ ಟೀ ಬ್ರೇಕ್ ತಗೋಣ ಅಂತ ಅಂದ್ಬಿಟ್ಟು. ಸಿಕ್ಕಾಬಿಟ್ಟು ನಿದ್ದೆ ಬರ್ತಾ ಇತ್ತಂತೆ, ಬೆಳಗ್ಗೆ ಹೊರಟವಲ್ಲ. ಸೊ ಅದರಿಂದ ಟೀ ಕುಡಿಯೋಕೆ ನೈಟ್ ಏರ್ಪೋರ್ಟಿಂದ ಬಂದಲ್ಲ. ಸಕಲೇಶ್ಪುರದಲ್ಲಿ ವೆದರು ಈಗ ಸ್ವಲ್ಪ ಪರವಾಗಿಲ್ಲ. ಸೊ ಅವಾಗವಾಗ ಮಳೆ ಬರುತ್ತಂತೆ, ಸ್ವಲ್ಪ ನೋಡ್ಕೊಂಡು ಓಡಾಡ್ಬೇಕಷ್ಟೇ. ಸೊ ಸದ್ಯಕ್ಕೆ ವೆದರ್ ಈ ಥರ ಇದೆ. ನಾವಿನ್ನು ಸಕಲೇಶ್ಪುರಕ್ಕೆ ಇನ್ನೊಂದು 30 ಕಿಲೋಮೀಟ್ರ್ ದೂರದಲ್ಲಿದ್ದೀವಿ. ಸೊ ನೋಡಿ, ಇನ್ನು 50-30 ಕಿಲೋಮೀಟ್ರ್ ಲಾಸ್ಟ್. ಹೈವೇ ಕೆಳಗೆ ರೈಟ್ ಹೋಗ್ಬೇಕದು ನೋಡು, ಅಬ್ಸರ್ವ್ ಮಾಡ್ಕೊಂಡು ಹೋಗು. ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇದು ಸಕಲೇಶ್ಪುರನಾ? ಇಲ್ಲ ಅಲ್ವಾ? ಇಲ್ಲ ಸಕಲೇಶ್ಪುರ ಒಂದು 20 ಕಿಲೋಮೀಟರ್. ಕಿರಣ್ ಆ ಥರ ಜಾಗ ಟೆಂಟ್ ಹಾಕೊಟ್ಬಿಟ್ರೆ ನೈಟ್ ಎಲ್ಲ ಒದ್ದಾಡಿ ಎಲ್ಲ ಫುಲ್ಲು ಗಲೀಜ್ ಮಾಡಿ. ಏನ್ ಗಲೀಜ್ ಮಾಡ್ತೀನಿ ನೀನ್ ನನ್ನ ಬಗ್ಗೆ ಗಾಸಿಪ್ ಬರೆಸ್ಬೇಡ ಗುರು. ಬಳ್ಳೂಪೇಟೆ ಯಾಕಲ್ಲ ಲೆಫ್ಟ್ ಹೋಗ ಹೇಳ್ತೀನಿ. ನೀರು ಸಿಗುತ್ತಾ? ಅಪ್ಪ ಫೈನಲ್ ಬೆಂಗಳೂರಿಂದ ನೀರು ಹುಡ್ಕೊಂಡ್ಬಂದಿದ್ದೀವಿ. ಕ್ಯಾನ್ ನೀರು ಬೇಕು ಅಂತ ಅಂದ್ಬಿಟ್ಟು ಅಡುಗೆ ಮಾಡೋಕ್ಕೆ. ಸೊ ಫೈನಲ್ ಆಗಿ ಇದು ಸಿಕ್ಕಿದೆ. ಏನು ಹುಡುಕ್ತಿದ್ಯಾ? ಕಾಯಿನ್ ಬೇಕಾ? ಹೇಳ್ಬೇಕು ತಾನೆ ಕಾಯಿನ್ ಬೇಕು ಅಂತ. ನೋಡಿ ಆಯ್ತಾ ಕಾಯಿನ್ ಅದಕ್ಕೆ? ಆಯ್ತಾ ನೋಡಿ, ಎಮರ್ಜೆನ್ಸಿಗೆ ಮಡಗಿದ್ದೀನಿ ಕಾಯಿನ್. ಅದು ಕಾಯಿನ್ ಹೋಯ್ತಾ? ಬಂತು
ಬರ್ಬಾರ್ದು ಬರ್ತಾವಲ್ಲ ಏ 20 ಲೀಟ್ರು ಡಬಲ್ ಕೈ ಹಾಕ್ಬೇಕು ಕೆಲವೊಂದ್ ಕಡೆ 5 ರೂಪಾಯಿ ಕಾಣಕ್ತಾ 30 ಲೀಟರ್ ಬರ್ತದೆ ಮಸಾಲ ಮತ್ತೆ ಏನೇನು ಬಿಡಿ ಹೇಳ್ತೀನಿ ಅಷ್ಟೇ ಇದು ಸಿಕ್ಕಿದ್ರೆ ಇನ್ನೆಲ್ಲ ಸಿಕ್ತಂಗೆ ಇದೇ ಮೈನ್. ಸರಿ ನೆಕ್ಸ್ಟ್ ಸರಿ ತಗೊಂಬಂದು ಇಟ್ಬಿಡು ನಾವು ಹುಡ್ಕೊಂಬ. ಸೊ ನಾವೇ ಅಡುಗೆ ಮಾಡ್ಕೊಬೇಕು ಅಂತ ಅಂದ್ಬಿಟ್ಟು ಎಲ್ಲ ಪ್ರಾಡಕ್ಟ್ ತೊಗೊಂಡಿದ್ದೀವಿ. ಸೊ ಚಿಕನ್ ಬಿರಿಯಾನಿ ಪೌಡ್ರು ಅಂತ ಬಿಟ್ಟಿದ್ದು, ಅದು ವೇದಾಂತ್ ಚಿಕನ್ ಪೌಡ್ರು ಬೇಕು ಅಂತಲೇ ಹುಡ್ಕೊಂಬಂದಿದ್ದೀವಿ. ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದೀವಿ. ವೇದಾಂತ್ ಹುಡ್ಕೊಂಬಂದಿದ್ದೀವಿ. ನೋಡೋಣ ಇಲ್ಲಿ ಕೇಳಿ ನೋಡೋಣ ಸಿಗುತ್ತಾ ಅಂತ ಅಂದ್ಬಿಟ್ಟು. ಹಾಂ ಇಲ್ಲೈತಲ್ಲ ಇಲ್ಲೈತ ನಮ್ಮ ಕದರ್ಲಕ್ಕೆ ನಮ್ಮ ಕದರ್ ವೇದಾಂತ್ ಚಿಕನ್ ಬಿರಿಯಾನಿ ಪೌಡ್ರ್ ಇತ್ತಾ? ಏನಿಲ್ಲ ಮತ್ತೆ ಇನ್ಯಾವುದಿದೆ? ಕುಡಿ ತೇಜು. ಟೇಸ್ಟ್ ಇದೆಯಾ ಬಿರಿಯಾನಿದು? ಆದರೂ ವೇದಾಂತ್ ಸಿಕ್ಕಿಲ್ವಲ್ಲ. ತರಕಾರಿನೂ ಇದೆ ತಮ್ಮನ. ತರಕಾರಿ ಸಿಗುತ್ತಾ? ಈರುಳ್ಳಿ ಮೆಣಸಿನ ಅಷ್ಟು ಸಿಗೋದಿಲ್ಲ. ಆಯಿತು ಬೇಕಲ್ಲ ಅದು ನಮಗೆ ಈರುಳ್ಳಿ ಒಂದೇ ತಗೋಣ ಅಂತ ನಾನು. ಸರಿ ಆಯಿತು. ಇಲ್ಲೇನು ಸಿಗುತ್ತೋ ಅದೆಲ್ಲ ಇಸ್ಕೋ, ಬೇರೆ ಕಡೆ ತಗೊಂಡ್ರಾಯ್ತು. ಈರುಳ್ಳಿ ಎಷ್ಟು ಕೆಜಿ? ಅಲ್ಲೂ ಅಷ್ಟೇ ಹೇಳಿದ್ದು. ನಾನು ಟೊಮೆಟೊ ನಾಟಿ ಬಿಟ್ಬಿಟ್ಟು ಮಾಮೂಲಿ ಇಟ್ಟಿಲ್ಲ. ನಾಟಿ ಬಿಟ್ಟು ಒಂದು ಅರ್ಧ ಕೆಜಿ ಸ್ವಲ್ಪ 1 ಕೆಜಿನೇ ಕೊಡ. ಇಲ್ಲ ಬೇಡ. ಅಣ್ಣ ಈಗ ಸಕಲೇಶ್ಪುರಕ್ಕೆ ರೀಚ್ ಆದರೆ ಯಾವ ಪ್ಲೇಸ್ ನೋಡ್ಬೋದು ನಾವು ಫಸ್ಟ್? ಈಗ ಈ ಮಧ್ಯಾಹ್ನ ಹಾಂ ನೋಡ್ಬೋದು. ಇಲ್ಲಿ ಫಾಲ್ಸ್ ಕೊಡ್ತಾರೆ. 10 ಕಿಂಟ್ ಹಾಕೊಂಬದ ಏನ್ ಬೇಕಾದ್ರೂ ಒಂದು 2 ಹತ್ತು ಸಾಕು. ಅರ್ಧ ಕೆಜಿ. ಹೌದಾ? ಓಕೆ. ಇಲ್ಲ ಇಲ್ಲೊಂದು ಹಿಲ್ಸ್ ಇದೆ, ಪಾರ್ವತಮ್ಮನ ಬೆಟ್ಟ ಅಂತ. ಹಾಂ ಹಿಲ್ಸ್ ಹತ್ರ ಹೋದ್ರೆ ಯಾರು ಪಾರ್ವತಮ್ಮ ಟೆಂಟ್ ಇಲ್ಲಿಂದ 5 ಕಿಲೋಮೀಟರ್ ಆಗುತ್ತೆ. ಹಾಂ ಅಲ್ಲಿ ಯಾರು ಬರಲ್ಲ, ಫುಲ್ಲು ಪೀಕ್ ಅಣ್ಣ ಅದು. ಕಾರ್ ಹೋಗ್ತದ ಇಲ್ಲಿ ಕಾರು ಒಂದಿಷ್ಟು ದೂರ ನಿಲ್ಲಿಸ್ಬಿಟ್ಟು ಸಿಮೆಂಟ್ ರೋಡ್ ಮಾಡಿದ್ದಾರೆ. ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಯಾರು ಏನೋ ತೊಂದರೆ ಕೊಡೋಲ್ಲ. ಇಲ್ಲಿ ಕಾರ್ ಏನ್ ಬಿಡಲ್ಲ, ಡೈಲಿ ಆರಾಮಾಗಿ ನಡ್ಕೊಂಡು ವಾಕಬಲ್ ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋದ್ರೆ ಪೀಕ್ ಸಿಗುತ್ತೆ. ನೀವು ಇಲ್ಲಿಂದ ಹಾಸನ್ ನೋಡಿ. ಹಾಸನ್ ಅದು ಗೂಗಲ್ ಮ್ಯಾಪ್ ಅಲ್ಲಿ ಸಿಗ್ತದ ಅಣ್ಣ? ಸಿಗುತ್ತಣ್ಣ. ಇಲ್ಲಿಂದ ಲೆಫ್ಟ್ ತಗೊಳ್ಳಿ, ತಗೊಂಡು ಒಂದು 2 ಕಿಲೋಮೀಟರ್ ಮತ್ತೆ ಲೆಫ್ಟ್ ಸ್ಟ್ರೈಟ್ ಅಲ್ಲಿ ಯಾರನ್ನ ಪಾರ್ವತಮ್ಮನ ಬೆಟ್ಟ. ಸಾಕು. ಅದು ಕರಿಬೇವು, ಪುದೀನ, ಕೊತ್ತಂಬರಿ ಕೊಡು. ಈಗ ನಾವು ಸಕಲೇಶ್ಪುರಕ್ಕೆ ಹೋಗ್ಬಿಟ್ಟು ವಾಪಸ್ ಬರ್ಬೇಕಾ? ಇಲ್ಲ ಭಯ, ಇಲ್ಲಿ ಮಾಮೂಲಿ ಹೋಗಿ ಅಲ್ಲ ನಾನು ಕೇಳ್ತಿರೋದು ಸಕಲೇಶ್ಪುರ ಪ್ಲೇಸ್ ನೋಡ್ಕೊಂಡು ಆಮೇಲೆ ಬರ್ಬೋದಾ? ನೈಟ್ ನಾವು ಅಲ್ಲೇ ಹೋಗ್ಬೋಣ ಅಲ್ವಾ? ಸಕಲೇಶ್ಪುರ ಪ್ಲೇಸ್ ನೋಡ್ಕೊಂಡು ಆಮೇಲೆ